ಈಗ ನಾರ್ಮಲ್ ಆಗಿ ನೀವು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀರಿ. ನೀವು ಆಯ್ಕೆಗಳಲ್ಲೇ ನಮ್ಗೊಂಥರ ಖುಷಿ ಇರುತ್ತೆ. ಸಿನಿಮಾ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿನೇ ಒಂದು ಕಡೆ ಬ್ಲಿಂಕ್ ಮಾಡ್ತೀರಿ, ಆಮೇಲೆ ಆ ಕಡೆ ಹೋಗ್ತೀರಿ, ನಾನಿರ ಜೊತೆ ದಸರಾ ಮಾಡ್ತೀರಿ, ಅದ್ರಲ್ಲಿ ಒಂಥರ ಕ್ಯಾರೆಕ್ಟರ್ ಮಾಡ್ತೀರಿ. ಹೇಗೆ ನೀವು ಒಂದು ದೊಡ್ಡ ಮಟ್ಟದ ಪ್ರಯತ್ನ ಕೈ ಹಾಕಿದ್ದೀರಿ ಒಂದು ಗರ್ಲ್ ಫ್ರೆಂಡ್ ಅನ್ನೋ ಮೂವಿ ಮೂಲಕ. ಸೊ ಇದೆಲ್ಲ ಆಯ್ಕೆಗಳು ಹೇಗೆ ಅಂತ ಫಸ್ಟು ಸೆಲೆಕ್ಟಿವ್ ಹೆಂಗಿರ್ತೀರಿ ಕತೆಗಳ ವಿಚಾರದಲ್ಲಿ? ನೀವು ಆಗಲೇ ಹೇಳಿದ್ರಿ ನಮ್ಮ ಜೊತೆಗೆ ಹೊರಟಿರೋದು ಅಷ್ಟೇ ನಮ್ಮ ಜೊತೆ ಇರೋದೇ ಇಲ್ಲ ಅಂತ ಹೇಳಿದಾಗ, ಮೋಸ್ಟ್ಲಿ ಅವರು ಆ ವಿಚಾರದಲ್ಲಿ ಕತೆಗಳ ಆಯ್ಕೆ ವಿಚಾರದಲ್ಲಿ ಆ ಡೆಡಿಕೇಶನ್ ವಿಚಾರದಲ್ಲಿ ಫೇಲ್ ಆಗಿ ಮಯ ಆಗಿರೋ ಸಾಧ್ಯತೆಗಳಿರುತ್ತೆ. ಸೊ ನೀವು ಯಾವ ಥರ ಕತೆಗಳ ಆಯ್ಕೆ ಮಾಡ್ಕೋತೀರಿ, ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಿ? ಕಥೆಗಳ ಆಯ್ಕೆಗಳಿಗೆ ಬಂದಾಗ ನನ್ನ ಮೊದಲ ಆದ್ಯತೆ ನನ್ನೊಳಗೊಬ್ಬ ಆಡಿಯನ್ಸ್ ಇದ್ದಾನೆ ಎಲ್ಲದಕ್ಕಿಂತ ಮೊದಲು. ನಾನು ಕೆಲವೊಂದು ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಒಳಗಿರೋ ಆಡಿಯನ್ಸ್ಗೆ ಇಷ್ಟ ಆಗುತ್ತಾ, ನನ್ನ ಒಳಗಿರೋ ಒಬ್ಬ ಪ್ರೇಕ್ಷಕನಿಗೆ ಕೇಳ್ತಿರುವ ಕಥೆ ಇಷ್ಟ ಆಗ್ತಾ ಇದೆಯಾ, ಮೊದಲನೇದದು. ಆ್ಯಂಡ್ ಎರಡನೇದು, ಕೆಲವು ಕಥೆಗಳು ಹೇಳಲೇಬೇಕು ಅಂತ ಇರುತ್ತೆ. ಈ ಕಥೆ ಹೊರಗೆ ತರಬೇಕು, ಈ ಕಥೆ ಜನರಿಗೆ ಹೇಳಬೇಕು. ಆ್ಯಂಡ್ ಕೆಲವು ಕಥೆ ಆಲೋಚನೆಗೆ ಹಚ್ಚುತ್ತೆ ನಮ್ಮನ್ನು. ಅಂದರೆ ಸಿನಿಮಾ ನೀವು ಒಪ್ಕೋತಿರೋ ಇಲ್ಲವೋ, ಬಟ್ ಇಟ್ ಈಸ್ ಅ ಹೈಲಿ ಇನ್ಫ್ಲೂಯೆನ್ಷಿಯಲ್ ಒಂದು ಸಬ್ಜೆಕ್ಟ್ ಅದು. ಸೊ ತುಂಬ ಜನ ಅದನ್ನು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ, ತುಂಬ ಜನ ಅದನ್ನು ನೋಡಿ ಆಲೋಚನೆಗಳಿಗೆ ಒಳಗಾಗ್ತಾರೆ. ಒಂದಿಷ್ಟು ಪರ್ಸ್ಪೆಕ್ಟಿವ್ ಕೊಡುತ್ತೆ, ನಾವು ಯೋಚನೆ ಮಾಡೋ ರೀತಿ ಬದಲಾಗುತ್ತೆ. ಸಿನಿಮಾಗೆ ಸಾಕಷ್ಟು ಶಕ್ತಿ ಇದೆ. ಸೊ ಕೆಲವು ಸ್ಕ್ರಿಪ್ಟ್ಗಳು ಬಂದಾಗ ಇದಕ್ಕೆ ಆ ಶಕ್ತಿ ಇದರಲ್ಲಿದೆ ಅಂತಂದರೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಟ್ ಸ್ಕ್ರಿಪ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್. ಅದು ಯಾವುದೇ ಭಾಷೆ ಆಗಿರಲಿ, ನನಗೆ ಗೊತ್ತಿಲ್ಲದಿರೋ ಭಾಷೆ ಆಗಿರಲಿ, ಕಲಿತು ಅದನ್ನು ಡೆಲಿವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ನಿಟ್ಟಿನಲ್ಲಿ ಹೋಗ್ತಾ ಇದೆ ಸೆಲೆಕ್ಷನ್ ಅಂತ ಬಂದರೆ. ಆ್ಯಂಡ್ ಮೊದಲಿಂದ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೆ, ಜಾನರ್ನ ರಿಪೀಟ್ ಮಾಡಬಾರ್ದು, ಬೇರೆ ಬೇರೆ ಜಾನರ್ ಸಿನಿಮಾಗಳನ್ನ ಮಾಡಬೇಕು, ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು. ಆಗಲೇ ಒಬ್ಬ ಸಂಪೂರ್ಣ ನಟ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯವಾಗೋದು, ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಾಗಲೇ. ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ, ಜಾನರ್ಸ್ಗಳನ್ನ ರಿಪೀಟ್ ಮಾಡ್ತಾ ಇಲ್ಲ. ಅದು ನೀವು ನೋಡಿದರೆ ದಿಯಾಯಿಂದ ಬ್ಲಿಂಕ್ಗೆ, ಬ್ಲಿಂಕಿಂದ ದಸರಾಗೆ, ದಸರಾಯಿಂದ ಇವಾಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ವ್ಯತ್ಯಾಸಗಳಿವೆ. ಎಲ್ಲೋ ಒಂದು ಕಡೆ ಆ ಜರ್ನಿ ಪರಿಪೂರ್ಣ ನಟ ಅಂತ ಆಗುವ ಜರ್ನಿಯಲ್ಲಿ ಇದ್ದೀನಿ ಪ್ರಾಬ್ಲಿ. ಡೈರೆಕ್ಟರ್ ಬಗ್ಗೆ ಮಾತಾಡೋದಾದರೆ ಸರ್ ಆಗಲೇ ಹೇಳ್ತಾ ಇದ್ರು, ಯಾರೋ ಒಬ್ಬರ ಒಂದು ಏನೋ ಹೇಳಕ್ಕಂತ ಹೊರಟಾಗ ಒಂದು ಯಂಗ್ ಟೀಮು ಯಂಗ್ಸ್ಟರು ಡೈರೆಕ್ಷನ್ ಮಾಡ್ತೀನಿ ಅಂತ ಬಂದಾಗ ಪ್ರೊಡ್ಯೂಸರ್ಗಾಗಲಿ ಒಂದು ಭಯ ಇರುತ್ತೆ, ಹೆಂಗೆ ಇದನ್ನು ಒಪ್ಪೋದು, ನಿರ್ದೇಶಕರು ಇಷ್ಟು ಜವಾಬ್ದಾರಿ ಹೇಗೆ ಕೊಡೋದು ಅಂತೇಳಿ. ಬಟ್ ನಾವು ನೋಡಿರುವಂಥ ಈ ಕ್ಲಿಪ್ಸ್ಗಳು, ಟೀಸರು, ಸಾಂಗ್ಸ್ ಎಲ್ಲ ಎಲ್ಲೂ ಕೂಡ ಆ ಥರ ಅನಿಸಿಲ್ಲ. ಒಬ್ಬ ನಿರ್ದೇಶಕನಾಗಿ ಒಪ್ಕೋಬೋದು, ಗುರು ಈ ಮನುಷ್ಯನ ನಂಬೋದು, 2.5 ಗಂಟೆ ನಾವು ಥಿಯೇಟರ್ ಕೂರ್ಬೋದು ಅಂತ ಅಷ್ಟು ನಂಬಿಕೆ ಬಂದಿದೆ. ಸೊ ಡೈರೆಕ್ಟರ್ ಬಗ್ಗೆ, ಅಭಿಷೇಕ್ ಸರ್ ಬಗ್ಗೆ ನೀವು ಈಗ ಈ ಕಾಂಟೆಂಟ್ ಏನು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಹೆಂಗೆ ನಂಬಿಕೆ ಬಂತಲ್ಲ, ಅದೇ ರೀತಿ ಅವ್ರ ಕತೆ ಹೇಳಕ್ಕೆ ಬಂದಾಗ ಹಿ ವಾಸ್ ಪ್ರಿಪೇರ್ಡ್ ವಿತ್ ದಟ್. ಒಂದು VFX ಟೀಸರ್ ಬಿಟ್ಟಿದ್ವಿ ನಾವು ಸ್ಟಾರ್ಟಿಂಗಲ್ಲಿ, ಅದ್ರ ಜೊತೆಗೇನೆ ಅವ್ರು ಬಂದಿದ್ರು. ಅದೇ ನಂಬಿಕೆ ನನಗೆ ಕೂಡ ಬಂದಿತ್ತು. ಲೈಕ್ ತುಂಬಾ ಸುಪ್ರೀಮ್ಲಿ ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ರು ಅದನ್ನು ಅಂತಂದರೆ ಎಲ್ಲೂ ನನಗದರಲ್ಲಿ ಲೂಪ್ ಹೋಲ್ಸ್ ಕಾಣಿಸಿಲ್ಲ. ಅಂದರೆ ಇದೊಂದು ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ, ಇದೊಂದು ಸ್ವಲ್ಪ ಬೆಟರ್ ಆಗ್ಬೋದು. ಆ್ಯಂಡ್ ಹಿ ವಾಸ್ ಪ್ರಿಪೇರ್ಡ್ ಆ ಟೈಮಲ್ಲಿ, ಲೈಕ್ 2 years ಬ್ಯಾಕ್ ಹಿ ವಾಸ್ ಸೋ ಪ್ರಿಪೇರ್ಡ್. ಆ್ಯಂಡ್ ಅವರು ಡೈರೆಕ್ಷನಲ್ಲಿ ಡೆಬ್ಯೂ ಆಗಿರ್ಬೋದು, ಬಟ್ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಅನುಭವ ಇದೆ. ಆಲ್ಮೋಸ್ಟ್ ಒಂದು 10 yearsಯಿಂದ ಅವರು ಪಿನಾಕ ಸ್ಟುಡಿಯೋಸ್ ಅಂತ ಒಂದು VFX ಸ್ಟುಡಿಯೋ ನಡೆಸ್ತಾ ಇದ್ದಾರೆ, ವಿಚ್ ಇಸ್ ಆಲ್ರೆಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರುವಾಸಿ ಆಗಿದೆ, ತುಂಬ ಮೂವೀಸ್ಗಳನ್ನು ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಸಿನಿಮಾ ಬಗ್ಗೆ ಐಡಿಯಾ ಇದೆ, ತುಂಬಾ ಐಡಿಯಾ ಇದೆ, ತುಂಬಾ ನಾಲೆಡ್ಜ್ ಇದೆ. ಆ್ಯಂಡ್ ಅವರು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಹಿ ನ್ಯೂ ಅವ್ರಿಗೆ ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಆ್ಯಂಡ್ ಅವ್ರನ್ನ ಈಸ್ ವೆರಿ ಕಾಮ್, ತುಂಬಾ ಪೇಷಂಟು. ನಾವು ಏನೇ ಹೇಳಿದ್ರೂ ಇಲ್ಲ ನಮಗೇನಾದರೂ ಅನಿಸಿದ್ರೆ ಹೇಳ್ಬೋದೇನೋ ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದಾಗ ಹೀ ಈಸ್ ಸೋ ವೆಲ್ ಪ್ರಿಪೇರ್ಡ್ ಆ್ಯಂಡ್ ಹೀ ಹ್ಯಾಸ್ ಅ ವಿಷನ್ ದ್ಯಾಟ್ ಎಲ್ಲ ಕೇಳ್ತಾರೆ ತುಂಬ ಚೆನ್ನಾಗಿ. ಆ್ಯಂಡ್ ದೆನ್ ಹಿ ವಿಲ್ ಕನ್ವಿನ್ಸ್ ಯು ದಟ್ ಇಲ್ಲ ನೋಡಿ ನಂಗೆ ಅರ್ಥ ಆಯಿತು ನೀವು ಹೇಳ್ತಾ ಇರೋದು, ಬಟ್ ನನ್ನ ತಲೆಯಲ್ಲಿ ಏನಿದೆ ಅಂತಂದರೆ ಇದು. ಆ್ಯಂಡ್ ದೆನ್ ನಿಮ್ಗೆ ಅನ್ಸುತ್ತೆ, ಓ ಹೌದಲ್ವಾ ಅವ್ರು ಹೇಳ್ತಿರೋದು ಸರಿ ಅಂತ. ಹಿ ಸೋ ವೆಲ್ ಪ್ರಿಪೇರ್ಡ್ ಆ್ಯಂಡ್ ತುಂಬಾ ಕಾಮ್ ಸೆಟ್ಟಲ್ಲಿ. ನಾನಂತೂ ಯಾವತ್ತೂ ಅವ್ರು ಕೂಗಾಡಿದ್ದಾಗಲಿ ಸೆಟ್ ಮಾಡ್ಕೊಂಡಿದ್ದಾಗಲಿ ನೋಡಲಿಲ್ಲ. ಅಷ್ಟು ಜನ ಆರ್ಟಿಸ್ಟ್ಗಳಿದ್ರೂ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಅಷ್ಟು ಜನರನ್ನು ಮೇಂಟೈನ್ ಮಾಡಬೇಕಿತ್ತು. ಎಲ್ಲ ಫ್ರೇಮ್ಸಲ್ಲೂ ಎಲ್ಲ ಆರ್ಟಿಸ್ಟ್ಗಳು ಇರ್ತಾಯಿದ್ರು, 30+ ಆರ್ಟಿಸ್ಟ್. ಪ್ರತಿದಿನ ಮೇಂಟೈನ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಬೀಂಗ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಹೀ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲರನ್ನೂ ಮೇಂಟೈನ್ ಮಾಡೋದಾಗಿರಲಿ, ಟೈಮಿಂಗ್ ಆಗಿರಲಿ, ಎಲ್ಲರನ್ನೂ ಅವರೇ ನೋಡ್ಕೋಬೇಕು. ಆ್ಯಂಡ್ ಅವ್ರು ಅದನ್ನು ಐ ಗೆಸ್ ತುಂಬಾ ವೆರಿ ಅಮೇಝಿಂಗ್ ವೇ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಎಸ್, ಸೂಪರ್ ಸರ್. ಈಗ ಒಬ್ಬ ನಿರ್ದೇಶಕನ ಒಂದು ಆ ಕನಸನ್ನು ಈಡೇರಿಸಬೇಕು ಅಂದರೆ ನಿರ್ಮಾಪಕ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಸಿನಿಮಾಗೆ.
ಅವ್ರು ಏನೋ ಅಂದ್ಕೊಂಡಿರ್ಬೋದು, ಬಟ್ ಅದು ಎಕ್ಸಿಕ್ಯೂಟಿವ್ ಆಗಬೇಕು, ಸ್ಕ್ರೀನಲ್ಲಿ ಅದ್ಭುತವಾಗಿ ಕಾಣಿಸ್ಬೇಕು, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇರಬೇಕು ಅಂತಂದಾಗ ನಿರ್ಮಾಪಕನೇ ಫೈನಲ್ ಆಗ್ತಾರೆ. ಆ ನಿಟ್ಟಲ್ಲಿ ನೋಡೋದಾದ್ರೆ ಪ್ರಕಾಶ್ ಗೌಡ್ರು ಹಿಂದೆ ರಂಗಿತರಂಗ ಸಿನಿಮಾ ಮಾಡ್ತಾರೆ, ಸೂಪರ್ ಹಿಟ್ ಆಗುತ್ತೆ. ಅಗೈನ್ ಅವನೇ ಶ್ರೀಮಾನ್ ಹೆಣದಲ್ಲಿ ಒನ್ ಆಫ್ ದ ಪ್ರೊಡ್ಯೂಸರ್ ವರ್ಕ್ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆದರೂ ಕೂಡ ಏನಾದರೂ ಒಂದು ಹೊಸತನ ಮಾಡಬೇಕು, ಹೊಸದಾಗಿ ಏನೋ ಕೊಡಬೇಕು ಅಂತೇಳಿ. ಸೊ ನಿರ್ಮಾಪಕರ ಅವರ ಒಂದು ಶ್ರಮ ನಮಗೆ ಕಾಣ್ತಿದೆ ಈಗ ಆಲ್ರೆಡಿ ಸಿನಿಮಾದಲ್ಲೂ ಕೂಡ ಅದು ಅದ್ಭುತವಾಗಿ ಕಾಣುತ್ತೆ. ಸೊ ನಿರ್ಮಾಪಕರ ಈ ಒಂದು ಪ್ರಯತ್ನಕ್ಕೆ ಏನು ಹೇಳ್ತೀರಿ? ಅದೇ ಸರ್, ಈಗ ನಿರ್ಮಾಪಕರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇರಬೇಕು ಮೊದಲನೇದಾಗಿ. ದುಡ್ಡು ಒಂದಿದ್ರೆ ಸಿನಿಮಾ ಆಗಲ್ಲ. ಸಿನಿಮಾ ಮಾಡಬೇಕು ಅಂತಂದರೆ ಅದ್ರ ಮೇಲೆ ತುಂಬ ಪ್ಯಾಷನೆಟ್ ಆಗಿರಬೇಕು ಆ್ಯಂಡ್ ಅದಕ್ಕೆ ಬೇಕಾದಂಥದ್ದನ್ನು ಒದಗಿಸ್ಕೊಡುವಂಥ ಶಕ್ತಿ ಇರಬೇಕು ಆ್ಯಂಡ್ ಭಾಳ ಮುಖ್ಯವಾಗಿ ವಿಷನ್ ಇರಬೇಕು ನಿರ್ಮಾಪಕರಿಗೆ. ಅಂದರೆ ಇದು ಹೇಗಾಗಬಹುದು, ಫೈನಲ್ ಪ್ರಾಡಕ್ಟ್ ಹೇಗಾಗುತ್ತೆ ಅಂತ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಗೇನ್. ಸೊ ಪ್ರಕಾಶ್ ಸರ್ಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವ್ರು ಮಾಡಿರುವಂಥ ಸಿನಿಮಾಗಳಾಗಿರ್ಬೋದು, ಅವ್ರು ಕೊಲಾಬ್ರೇಟ್ ಆದಂಥ ಟೀಮ್ಗಳಾಗಿರ್ಬೋದು, ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅಭಿ ಸರ್ ಏನಿದ್ದಾರೆ, ಪಿನಾಕ ಸ್ಟುಡಿಯೋಸ್ನ ಒಂದಿಷ್ಟು ವರ್ಷಗಳ ಕಾಲ ನಡೆಸ್ಕೊಂಬಂದಿದ್ದಾರೆ. ಅವ್ರಿಗೂ ಒಂದಿಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಹಿಂದೆಗಡೆ. ಅಂದರೆ ಇವತ್ತಿಗೆ ಎಲ್ಲರೂ ಹೊಸದಾಗಿ ಡೆಬ್ಯೂ ಡೈರೆಕ್ಟರ್ ಅಂತ ಅನ್ಬೋದು, ಇವ್ರು ಹೊಸಬ್ರು ಅಂತ ಅನ್ಬೋದು. ಹೊಸಬ್ರಲ್ಲ ಅವರು, ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ. ಚಿತ್ರರಂಗ ಕಳಬ್ರೆ ಇವತ್ತು ಫ್ರೆಂಡ್ಗಳು ಇವತ್ತು ಬರ್ತಾ ಇದ್ದಾರೆ, ಮುಂದಕ್ಕೆ ಇವತ್ತು ಬರ್ತಾ ಇದ್ದಾರೆ, ಮುಂದೆ ಹೆಸರಿದ್ರಲ್ಲಿ ಇವತ್ತು ಬರ್ತಾ ಇದ್ದಾರೆ. ಬಟ್ ತುಂಬ ಸಿನಿಮಾಗಳಲ್ಲಿ ನೂರಾರು ಸಿನಿಮಾಗಳಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಅವ್ರ ನಿರ್ಮಾಪಕರು ಇವತ್ತು ಇದ್ರ ಮೇಲೆ ಇಷ್ಟು ದೊಡ್ಡದಾಗಿ ಬಂಡವಾಳ ಹೂಡಬೇಕು ಅಂತ ಅಂದ್ರೂ ಈ ಸಿನಿಮಾ ಮೇಲೆ ಅವ್ರಿಗೆಲ್ಲೋ ಒಂದು ಕಡೆ ನಿರ್ದೇಶಕರ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ, ಸ್ಕ್ರಿಪ್ಟ್ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ. ಆ್ಯಂಡ್ ಪ್ರಕಾಶ್ ಅವ್ರ ಬಗ್ಗೆ ಪರ್ಟಿಕ್ಯುಲರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ನಾನು ಪ್ರತಿ ಸತಿ ಈ ಸ್ಕ್ರಿಪ್ಟ್ ಬಗ್ಗೆ ಮಾತಾಡುವಾಗ ಡಿಸ್ಕಷನ್ಸಲ್ಲಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅವ್ರು ಏನೋ ಒಂದು ಫುಟೇಜ್ ನೋಡಿದಾಗ ಪ್ರಕಾಶ್ ಸರ್ ಮಾತಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಒಂದು ಬೆಳಕು ನೋಡಿದ್ದೀನಿ ನಾನು. ಹಿ ಈಸ್ ವೆರಿ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್, ವೆರಿ ಹ್ಯಾಪಿ. ಅಂದರೆ ಅವ್ರಿಗೆ ಈ ಸಿನಿಮಾ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಆಗಿದೆ, ತುಂಬ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನವ್ರು ನೋಡ್ತಾ. ಅವರು ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದಾಗಲೂ ಭಾಳ ಎಂಜಾಯ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಪ್ರತಿ ಹಂತದಲ್ಲೂ ನಾವು 2023 ನವಂಬರಿಂದ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಇವತ್ತುವರೆಗೂ, ಇವತ್ತು ಪ್ರಮೋಷನ್ಸಲ್ಲಿ ಏನು ಕೂತಿದ್ದೀವಿ, ಸಿನಿಮಾಗೆ ಏನು ಬೇಕು, ಎಷ್ಟು ಬೇಕು ಅದನ್ನು ಒದಗಿಸ್ಕೊಟ್ಟಿದ್ದಾರೆ. ಅವತ್ತಿಂದ ಇವತ್ತವರೆಗೂ ಹಿ ವಾಸ್ ಆಲ್ವೇಸ್ ದೇರ್. ಎಸ್, ಅದು ಕಾಣುತ್ತೆ ಸರ್ ನಮಗೆ ನೀವು ಹೇಳಿದಾಗೆ. ಖಂಡಿತವಾಗ್ಲೂ, ಯಾಕಂದರೆ ಅವ್ರದ್ದೇ ಆದ ಬೇರೆ ಕೆಲಸ ಇದೆ. ಯಾವುದೋ ಒಂದು ವ್ಯಕ್ತಿ ಅವ್ರ ಕೆಲಸ ಮುಖ್ಯವಾದ ಬಿಸ್ನೆಸ್ ಬೇರೆ ಇದೆ ಅವ್ರಿಗೆ, ಅದನ್ನು ಒಂದು ಸ್ವಲ್ಪ ದಿನ ಪಕ್ಕಕ್ಕಿಟ್ಟು ಸಿನಿಮಾ ಮೇಲೆ ದುಡ್ಡು ಹಾಕ್ತಾ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ ಮತ್ತೆ. ಬಟ್ ಅಷ್ಟೇ ಪ್ಯಾಷನೇಟ್ ಆಗಿ ಅದ್ರ ಮೇಲೆ ಬಂಡವಾಳ ಹುಡ್ತಾ ಅಷ್ಟೇ ಟೈಮ್ ಕೊಡೋದು ಇದೆಯಲ್ಲ ವಾಪಸ್ಸು, ಇಟ್ ಈಸ್ ಅ ಬಿಗ್ ಥಿಂಗ್.